ನಮಸ್ಕಾರ ರೀ, ಆರಾಮಿದ್ದೀವಿ? ಎಲ್ರಿಗೂ ಶರಣೋ ಶರಣಾರ್ಥಿ. ಹುಬ್ಬಳ್ಳಿ ಮಂದಿಗೆ ಈ ಮಂಡ್ಯದ ಗಂಡು ಮಗನ ಕಡೆಯಿಂದ ಪ್ರೀತಿಯ ನಮಸ್ಕಾರಗಳು ಕಣ. ನಾನೇನು ಜಾಸ್ತಿ ಮಾತಾಡಕ್ ಹೋಗಲ್ಲ, ಯಾಕಂದ್ರೆ ಟೈಗರ್ ಅಷ್ಟು ಚೆನ್ನಾಗಿ ಮಾತಾಡಕ್ಕೂ ನನಗಂತೂ ಬರಲ್ಲ. ಎಲ್ಲರಿಗಿಂತ ಹಿಂದೆ ಸೀಟಲ್ಲಿ ಕೂತ್ಕೊಂಡು ಮಾತಾಡಿದ್ದೆ ಇವರು. ಒಂದ್ ಹೇಳಕ್ ಇಷ್ಟಪಡ್ತೀನಿ, ಇವತ್ತಿಗೆ ಈ ಪಿಕ್ಚರ್ ಆಗ್ಲಿ, ಈ ಪ್ರೊಡಕ್ಷನ್ಗಾಗ್ಲಿ, ಈ ಡೈರೆಕ್ಟರ್ಗಾಗ್ಲಿ, ಇಲ್ಲ ನಮ್ಮಣ್ಣ ಇಂಥ ದೊಡ್ಡ ಹೀರೋಗಾಗ್ಲಿ ನಾವು ಬರ್ದೇ ಇದ್ರು ಸಹ ಈ ಸಿನಿಮಾಗೆ ಪ್ರಮೋಷನ್ಗಂತೂ ನಾವು ಬಂದಿಲ್ಲ, ಪ್ರೀತಿಗೋಸ್ಕರ ಇಷ್ಟು ಜನ ನಾವು ಬಂದಿದ್ದೀವಣ್ಣ. ಹೌದು, ಅವ್ರು ಕೊಡೋ ಪ್ರೀತಿಗೆ, ಅವ್ರು ಕೊಡೋ ಪ್ರೋತ್ಸಾಹಕ್ಕೆ ನಮ್ಮಲ್ಲಿ ಶಕ್ತಿ ತುಂಬ್ತಾರಲ್ಲ, ಅದೇ ಒಂದು ಶಕ್ತಿಗೋಸ್ಕರ ನಾವು ಬಂದಿದ್ದೀವಿ. ಹುಬ್ಬಳ್ಳಿ ಮಂದಿಯಿಂದ ನನಗೆ ಒಂದೇ ವಿನಂತಿ, ನಾನೇನು ಜಾಸ್ತಿ ಕೇಳಲ್ಲ, ಜಾಸ್ತಿ ಮಾತಾಡೋದಿಲ್ಲ. ನಾನು ನಿಮ್ಮನ್ನೇ ಕೇಳ್ತೀನಿ ಪ್ರಶ್ನೆ, ನೀವು ನನಗೆ ಉತ್ತರ ಕೊಡ್ಬೇಕಾಗುತ್ತೆ. ಕೊಡ್ತೀರಾ? ಡಿಸೆಂಬರ್ ಎಂಡ್ಗೆ ಯಾವತ್ತು ಬರುತ್ತೆ ಪಿಕ್ಚರು? ಯಾವತ್ತಣ ಪಿಕ್ಚರ್ ಹೆಸರೇನು? ಸಾರಿ, ಹೀರೋ ಯಾರು? ಮತ್ತೊಮ್ಮೆ ಪ್ಲೀಸ್, ಸ್ವಲ್ಪ ಜೋರಾಗಿ. ಡಿ ಬಾಸ್. ನಿಮಗೆ ಚೆನ್ನಾಗಿ ಗೊತ್ತಿದೆ, ನಮಗೂ ಗೊತ್ತಿದೆ. ನಾವು ಬಂದಿರೋದು ಒಂದೇ ರೀಸನ್, ಒನ್ ಪರ್ಸನ್, ಒನ್ ಹ್ಯೂಮನ್, ಒಂದೇ ಸ್ಟ್ರೆಂತ್, ಒಂದೇ ಪ್ರೀತಿ, ನಮ್ಮ ಅಣ್ಣ. ಕಿಲ್ಲರ್ ಅಂತಿದ್ದಾರೆ ಸರ್. ಕಾಟೇರ. ನೀವೆಷ್ಟೇ ಸೀನಿಯರ್, ನೀವು ನನಗೆ ಹೇಳ್ಬೋದು ಮಾತಾಡ್ಬೇಡ ಅಂತ, ಅವ್ರ ಕೂಗನ್ನ ಯಾರು ಸೈಲೆಂಟ್ ಮಾಡಕ್ಕಾಗಲ್ಲ. ನಿಮ್ಮ ಪ್ರೀತಿ ಪ್ರೋತ್ಸಾಹ, ಯಾಕಂದ್ರೆ ನನ್ನ ಸಿನಿಮಾನೂ ಬಂತು, ಇತ್ತೀಚಿನ ದಿನಗಳಲ್ಲಿ ಇವನ್ ಸಿನಿಮಾನು ಬಂತು, ನಮ್ಮ ಧನ್ವೀರ್ ಸಿನಿಮಾನು ಬಂತು. ತಮ್ಮಂದಿರಿಗೆ ಇಷ್ಟು ಪ್ರೀತಿ ಪ್ರೋತ್ಸಾಹ ಕೊಟ್ಟಿದ್ದೀರ, ನಮ್ಮ ಅಣ್ಣನ್ ಯಾವ ರೀತಿ ಗೆಲ್ಸ್ಕೊಡ್ತಿರೋದು ನನಗೆ ಚೆನ್ನಾಗಿ ಬಂದಿದೆ ಬಾಣ. ಸೊ ಯಾವತ್ತು ಅಲ್ಲ, ಯಶಸ್ಸು ಬಂತು, ನಾವೆಲ್ಲ ಒಟ್ಟಿಗೆ ಬಂದಿದ್ದೀವಿ. ಇದೇ ಪ್ರೀತಿ ಪ್ರೋತ್ಸಾಹ ಅಣ್ಣನ ಮೇಲೆ ಸದಾಕಾಲ ಇರುತ್ತೆ ಅಂತ ಒಂದು ನಂಬಿಕೆ ಇಟ್ಕೊಂಡು ನಮ್ಮೇಲೂ ಇರ್ಲಿ ಅಂತ ನಾನು ಸ್ವಲ್ಪ ಕೇಳ್ಕೊಂಡು, ಯಾಕಂದ್ರೆ ಸ್ವಲ್ಪ ಸ್ವಾರ್ಥಿನ ಇರ್ಬೇಕಲ್ಲ. ಥ್ಯಾಂಕ್ ಯು ಸೋ ಮಚ್ ಹುಬ್ಬಳ್ಳಿ ಮಂದಿಗೆ. ಟ್ರೇಲರ್ ಈಗಷ್ಟು ನೋಡಿದ್ರಿ, ಟ್ರೇಲರ್ ಹೆಂಗಿತ್ತಣ್ಣ ಹೇಳೋಣ? ಟ್ರೇಲರೇ ಇಷ್ಟ ಅಂದಮೇಲೆ ಪಿಕ್ಚರ್ ಯಾವ ಲೆವೆಲ್ಗೆ ಇರುತ್ತೆ ಅಂತ ಗೊತ್ತಿದ್ದಾರೆ. ಥ್ಯಾಂಕ್ ಯು ಸೋ ಮಚ್. ನಮ್ಮೆಲ್ಲರಿಗೂ ಒಂದು ಅವಕಾಶ ಕೊಟ್ಟಿದ್ದೀರಾ, ಒಂದೆರಡು ಕ್ಷಣ ಮಾತಾಡಕ್ಕೂ ಒಂದು ಅವಕಾಶ ಕೊಟ್ಟಿದ್ದೀರಾ. ಥ್ಯಾಂಕ್ ಯು. ಯಾಕಂದ್ರೆ ನೀವು ಯಾರನ್ನೂ ಮಾತಾಡಕ್ ಬಿಟ್ಟಿಲ್ಲ, ನಾವು ಜಾಸ್ತಿ ಮಾತಾಡಕ್ ಹೋಗ್ಬಾರ್ದು, ಯಾಕಂದ್ರೆ ಗೊತ್ತು ಒಬ್ಬರ ಮಾತು ಕಾಯ್ತಾ ಇದ್ದೀರಾ ಕಾತ್ರದಿಂದ ಅಂತ. ನಿಮ್ಮಂಗೆ ನಾವು ಕೂಡ ಇವತ್ತು ನಾವೆಲ್ಲರೂ ಸ್ನೇಹಿತರಾಗೋ, ಅಣ್ಣ ತಮ್ಮಂದಿರಾಗೋ, ಅಭಿಮಾನಿಗಳಾಗೋ ನಾವು ಬಂದಿದ್ದೀವಿ. ನಿಜ ಹೇಳ್ಬೇಕಂದ್ರೆ ನಾವೆಲ್ಲ ಸೆಲೆಬ್ರಿಟಿ ಆಗಿ ಬಂದಿದ್ದೀವಿ, ಯಾಕಂದ್ರೆ ಡಿ ಬಾಸ್ ಅಭಿಮಾನಿಗಳೆಲ್ಲ ಸೆಲೆಬ್ರಿಟಿಗಳೇ ನಾವು. ಸೊ ನಾವೆಲ್ಲ ಸೆಲೆಬ್ರಿಟಿಗಳಾಗಿ ಬಂದಿದ್ದೀವಿ. ಥ್ಯಾಂಕ್ ಯು ಸೋ ಮಚ್. ಟ್ರೇಲರ್ ನೋಡಿದ್ದೀರಾ, ಪಿಕ್ಚರ್ ನೀವು ಖಂಡಿತವಾಗಿ ನೋಡ್ತೀರಾ ಅನ್ನೋ ಒಂದು ನಂಬಿಕೆ ಇಟ್ಕೊಂಡು ನಿಮ್ಮ ಪ್ರೀತಿ ಪ್ರೋತ್ಸಾಹ ಆಶೀರ್ವಾದ ಕೋರುತ್ತಾ ನಿಮ್ಮ ಮನೆ ಮಗನಾಗಿ ಈ ಅಭಿಷೇಕ್ ಮಾಡ್ತಾರೆ. ನಮಸ್ಕಾರಗಳು ಎಲ್ಲರಿಗೂ. ಹಾಗೆ ಮಾತು ಮುಗಿಸ್ಕೋಕ್ ಮುಂಚೆ ನಮ್ಮ ರಾಕ್ಲೈನ್ ಎಂಟರ್ಟೈನ್ಮೆಂಟ್ಸ್ 2 ವರ್ಷ 3 ವರ್ಷ ಆಯಿತು ಈ ನಿಮ್ಮ ಬ್ಯಾನರ್ಲಿ ದೊಡ್ಡ ಸಕ್ಸಸ್ ಆಗಲಿ ಈ ಪಿಕ್ಚರ್ ಅಂತ ನಾನು ನಿಮ್ಗೆ ಆಲ್ ದ ಬೆಸ್ಟ್ ಹೇಳ್ತಾ, ಹಾಗೂ ನಮ್ಮ ತರುಣ್ ಸುಧೀರ್ ಜಿ ಹೇಳಿದ್ರೆ ಅವ್ರ ಪಾಪ ಇಲ್ಲೂ ಡೈರೆಕ್ಷನ್ ಮಾಡ್ತಾ ಇದಾರೆ ಸರ್. ಇಲ್ಲೇ ಇದಾರೆ, ಬರ್ತೀರಾ? ಬರಲ್ವಾ? ಲಾಸ್ಟಿಗೆ ಬರ್ತೀರಾ? ಆಯ್ತು, ಅಲ್ಲೇ ರೀ. ರಾಬರ್ಟ್ ನೋಡಿದೀರಾ, ಚೌಕ ನೋಡಿದೀರಾ, ಈಗ ಕಾಟೇರ ಅಲ್ಲಿ ತರುಣ್ ಅವ್ರ ಕೆಲಸ ಬೇರೆ ರೀತಿ, ಬೇರೆ ಲೆವೆಲ್ ನೋಡ್ತೀರಾ ಅಂತ ನಾನು ಹೇಳಕ್ ಇಷ್ಟಪಡ್ತೀನಿ. ಆಮೇಲೆ ಹೇಳಿಲ್ಲ ಅಂದ್ರೆ ತಪ್ಪಾಗುತ್ತೆ. ಆರಾಧನಾ ಮೇಡಮ್ ಜಿ, ಯು ವಿಲ್ ಬಿ ಅನ್ ಆಸೆಟ್ ಟು ಅವರ್ ಇಂಡಸ್ಟ್ರಿ ಮಾ, ತುಂಬಾ ಒಳ್ಳೇದಾಗುತ್ತೆ. ಥ್ಯಾಂಕ್ ಯು ಸೋ ಮಚ್. ಓಕೆ, ಗಾಡ್ ಬ್ಲೆಸ್ ಯು ಆಲ್ಸೋ. ಮಲಶ್ರೀ ಮ್ಯಾಮ್ ತುಂಬಾ ಅದ್ಭುತವಾಗಿ ಇಬ್ರು ಸ್ಟೆಪ್ ಹಾಕಿದ್ರಿ. ಇವ್ರೇನೋ ಒಂದು ಪ್ಲಾನ್ ಅಲ್ಲಿ ಇದ್ದಾರೆ ನಮ್ಮ ಕೈಲಿ ಡ್ಯಾನ್ಸ್ ಮಾಡ್ಸಕ್ಕೆ. ನಮ್ಮ ಅಪ್ಪ ನನಗೆ ನನ್ನ ಕೈಲಂತೂ ಆಗಲ್ಲ. ಅನುಶ್ರೀ ಅವ್ರು ಚೆನ್ನಾಗಿ ಮಾಡ್ತಾರೆ, ಅವ್ರು ಮಾಡ್ಕೊಳ್ಳಿ. ಓ ಸರ್, ನೀವು ಮಾಡಮ್ಮ, ಡ್ಯಾನ್ಸ್ ಮಾಡ್ತೀನಿ ಸರ್. ಥ್ಯಾಂಕ್ ಯು ಮಾ. ಓಕೆ, ಮತ್ತೊಮ್ಮೆ ಹುಬ್ಬಳ್ಳಿ ಜನಕ್ಕೆ ಎಲ್ಲರಿಗೂ ನಮಸ್ಕಾರ. ಥ್ಯಾಂಕ್ ಯು, ಐ ಲವ್ ಯು ಆಲ್. ಥ್ಯಾಂಕ್ ಯು ಸೋ ಮಚ್.